प्रियछात्राः संस्कृतकक्षां स्वागतम्। अहं गणपति हेगडे संस्कृत अध्यापकः। अद्य अहं दशमकक्षायाः पुनरावर्तनपाठं पाठयामि। अनुवादविषये पुनरावर्तनं करोमि। ಇವಾಗ ತುಂಬ ಮಕ್ಕಳು ಹೇಳ್ತಾ ಇದ್ದಾರೆ ಅನುವಾದ ಕನ್ನಡದಿಂದ ಸಂಸ್ಕೃತಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂತ. ಅದಕ್ಕಾಗಿ ಅವರಿಗೋಸ್ಕರ ಹೈ ಅಚೀವರ್ಸ್ಗೋಸ್ಕರ ಇವತ್ತು ನಾನು ಅನುವಾದ ಎಂಬ ಪಾಠವನ್ನು ಪಾಠ ಮಾಡ್ತೀನಿ. ಎಲ್ಲರೂ ಗಮನವಿಟ್ಟು ಇದನ್ನು 2-3 ಸಲ ನೋಡಿ ಬರೆದು ಪ್ರಾಕ್ಟೀಸ್ ಮಾಡಿ. ಹಾಗಾದರೆ ತಡೆ ಯಾಕೆ, ಪ್ರಾರಂಭಿಸೋಣ. ಇವತ್ತಿನ ಪಾಠದಲ್ಲಿ ನಾನು ಎಲ್ಲ ಪ್ರಶ್ನೆ ಪತ್ರಿಕೆಗಳಿಂದ ಕನ್ನಡದಿಂದ ಸಂಸ್ಕೃತಕ್ಕೆ ಅನುವಾದವನ್ನು ಆಯ್ದುಕೊಂಡಿದ್ದೇನೆ. ಇದು ತುಂಬ ಉಪಯುಕ್ತವಾದಂತಹ ವಿಡಿಯೋ ಇವತ್ತಿಂದು. ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವ ಕ್ವಶನ್ ಬ್ಯಾಂಕಲ್ಲಿ ಎಲ್ಲವುಗಳಿಂದ ತಗೊಂಡು ನಾನು ಒಂದು 36 ಪ್ಯಾಸೇಜನ್ನು ಕೊಟ್ಟಿದ್ದೀನಿ ಇಲ್ಲಿ. ಒಂದು ಕನ್ನಡದಿಂದ ಸಂಸ್ಕೃತ ಅನುವಾದ. ಹಾಗಾದರೆ ಶುರು ಮಾಡೋಣ. ಇವಾಗ ಮೊದಲನೇದು, ನಮ್ಮ ಮನೆಯ ಮುಂದೆ ಸುಂದರವಾದ ಉದ್ಯಾನವಿದೆ. ಅಲ್ಲಿ ಪ್ರತಿದಿನ ಬಹಳ ಜನರು ವಿಹಾರವನ್ನು ಮಾಡುತ್ತಾರೆ. ನಮ್ಮ ಮನೆಯ ಮುಂದೆ ಅಂದರೆ ಅಸ್ಮಾಕಂ ಗೃಹಸ್ಯ ಪುರತಃ. ನೋಡಿ, ಗೃಹಂ ಅಭಿತಃನೂ ಬರಿಬೋದು. ನಾನಿಲ್ಲಿ ಪುರತಃ ಬಳಸಿರೋದ್ರಿಂದ ಗೃಹಸ್ಯ ಅಂತ ಬರುತ್ತೆ. ಅಭಿತಃ ಬಳಸಿದ್ರೆ ಗೃಹಂ ಅಭಿತಃ ಅಂತ ಆಗುತ್ತೆ. ಸುಂದರಂ ಉದ್ಯಾನಂ ಅಸ್ತಿ, ಸುಂದರವಾದ ಉದ್ಯಾನ ಇದೆ ಅಂತ. ಅಲ್ಲಿ ಪ್ರತಿದಿನ ಅಂದರೆ ತತ್ರ ಪ್ರತಿದಿನಂ. ಬಹಳ ಜನರು, ಬಹವಃ ಜನಾಃ ವಿಹರಂತಿ, ವಿಹಾರವನ್ನು ಮಾಡುತ್ತಾರೆ, ವಿಹರಿಸುತ್ತಾರೆ ಅಂತ ಅರ್ಥ. ಅಂದರೆ ಓಡಾಡುತ್ತಾರೆ ಅಂತ. ಆಮೇಲೆ ಎರಡನೇದು, ವಿದ್ಯಾರ್ಥಿಗಳು ಪ್ರತಿದಿನ ಸಕಾಲದಲ್ಲಿ ಶಾಲೆಗೆ ಹೋಗುತ್ತಾರೆ. ಛಾತ್ರಾಹ ಅಥವಾ ವಿದ್ಯಾರ್ಥಿನಃ ಅಂತಲೇ ಬರಿಬೋದು. ಪ್ರತಿದಿನಂ ಸಕಾಲೆ ಶಾಲಾಂ ಗಚ್ಚಂತಿ, ಸರಿಯಾದ ಸಮಯದಲ್ಲಿ ಶಾಲೆಗೆ ಹೋಗುತ್ತಾರೆ. ಸಕಾಲೆ ಅಥವಾ ಸುಸಮಯೆ ಅಂತ ಕೂಡ ಬರೀಬೋದು. ಅಲ್ಲಿ ಅವರು ಅನೇಕ ವಿಷಯಗಳನ್ನು ಆಸಕ್ತಿಯಿಂದ ಓದುತ್ತಾರೆ. ಅಲ್ಲಿ ಅನ್ನೋದಕ್ಕೆ ತತ್ರ, ಅವರು ಅಂದರೆ ತೇ. ಅನೇಕ ವಿಷಯಗಳನ್ನು ಶ್ರದ್ಧೆಯ ಪಠಂತಿ, ಶ್ರದ್ಧೆಯಿಂದ ಓದುತ್ತಾರೆ. ಮೂರನೇದು, ವಿದ್ಯಾರ್ಥಿಯ ಜೀವನದಲ್ಲಿ ಸಮಯಕ್ಕೆ ಮಹತ್ವವಾದ ಸ್ಥಾನವಿದೆ. ಛಾತ್ರಸ್ಯ ಜೀವನೆ ಇಲ್ಲಾಂದರೆ ವಿದ್ಯಾರ್ಥಿ ಜೀವನೆ ಸಮಯಸ್ಯ ಮಹತ್ವಂ ಸ್ಥಾನಂ ಅಸ್ತಿ. ಅಸ್ತಿ ಅಥವಾ ವರ್ತತೆ, ಭವತಿ ಅಂತ ಕೂಡ ಬರಿಬೋದು. ಆದ್ದರಿಂದ ವಿದ್ಯಾರ್ಥಿಯು ಸಮಯದ ಸದುಪಯೋಗವನ್ನು ಮಾಡಬೇಕು. ಆದ್ದರಿಂದ ಅಂದರೆ ಅತಃ, ಆದ್ದರಿಂದ ವಿದ್ಯಾರ್ಥಿ ಸಮಯಸ್ಯ ಸದುಪಯೋಗಂ ಕುರ್ಯಾತ್. ನೋಡಿ, ವಿಧಿಲಿಂಗಲಕಾರ ಯೂಸ್ ಮಾಡಬೇಕು. ಕುರ್ಯಾತ್ ಅಂತ ಮಾಡಬೇಕು ಅಂತ ಇದೆಯಲ್ವಾ, ಅದಕ್ಕೋಸ್ಕರ. ಆಮೇಲೆ ನಾಲ್ಕನೇದು, ಇಂದು ಸಂಗಣಕಯಂತ್ರದ ಪ್ರಭಾವದಿಂದ ಮಾನವನು ಸೋಮಾರಿಯಾಗಿದ್ದಾನೆ. ಇಂದು ಅಂದರೆ ಅದ್ಯ. ಸಂಗಣಕಯಂತ್ರದ ಅಂದರೆ ಸಂಗಣಕಸ್ಯ ಪ್ರಭಾವೇಣ ಮಾನವಃ ಅಲಸಃ ಸಂಜಾತಃ. ಸೋಮಾರಿಯಾಗಿದ್ದಾನೆ ಅಂತ ಇದೆಯಲ್ವಾ, ಲೇಜಿ ಆಗಿದ್ದಾನೆ ಅಂತ ಅಲಸಃ ಅಂತ ಹೇಳ್ತೀವಿ. ಎಲ್ಲ ಕೆಲಸಗಳನ್ನು ಮಾಡಲು ಸಂಗಣಕಯಂತ್ರವನ್ನೇ ಆಶ್ರಯಿಸಿದ್ದಾನೆ. ಸರ್ವ ಕಾರ್ಯಾಣಿ ಕರ್ತುಂ ಸಂಗಣಕಯಂತ್ರಂ ಏವ ಆಶ್ರಯತಿ. ಸಂಗಣಕಯಂತ್ರವನ್ನೇ ಆಶ್ರಯಿಸುತ್ತಾನೆ. ನೋಡಿ, ಆಲ್ಮೋಸ್ಟ್ ಎಲ್ಲ ಕನ್ನಡದಲ್ಲಿರೋ ಪದಗಳೆಲ್ಲ ಸಂಸ್ಕೃತ ಪದಗಳೇ ಆಗಿವೆ. ಆದ್ದರಿಂದ ತುಂಬ ಸುಲಭ. ನೀವು ಅಂದುಕೊಂಡಾಗೆ ಅನುವಾದ ಕಷ್ಟ ಇರೋದಿಲ್ಲ. ಸಂಸ್ಕೃತ ಭಾಷೆಯು ಜ್ಞಾನ ವಿಜ್ಞಾನಗಳ ಭಾಂಡಾರವಾಗಿದೆ. ಸಂಸ್ಕೃತ ಭಾಷಾ ಪ್ರಥಮ ವಿಭಕ್ತಿ. ಜ್ಞಾನ ವಿಜ್ಞಾನಯೋಹೋ ಭಾಂಡಾಗಾರಂ ಅಸ್ತಿ. ಭಾಂಡಾರ ಅಂತ ಹೇಳ್ತೀವಿ, ಭಾಂಡಾಗಾರ. ಸಂಸ್ಕೃತದಲ್ಲಿ ಭಾಂಡಾಗಾರಂ ಅಸ್ತಿ ಅಂತಲೇ ಹೇಳ್ತೀವಿ. ಜ್ಞಾನ ಪ್ರಾಪ್ತಿಗಾಗಿ ವಿದ್ಯಾರ್ಥಿಗಳು ಅವಶ್ಯವಾಗಿ ಸಂಸ್ಕೃತ ಭಾಷೆಯನ್ನು ಓದಬೇಕು. ಜ್ಞಾನ ಪ್ರಾಪ್ತಯೇ ಅಥವಾ ಪ್ರಾಪ್ತ್ಯರ್ಥಂ ಛಾತ್ರಾಃ ಅವಶ್ಯಂ ಸಂಸ್ಕೃತ ಭಾಷಾಂ ಪಠೇಯುಃ. ವಿಧಿಲಿಂಗಲಕಾರ ಪಠೇತ್ ಪಠೇತಾಂ ಪಠೇಯುಃ. ಛಾತ್ರಃ ಬಹುವಚನ ಇರೋದ್ರಿಂದ ಪಠೇಯುಃ ಅಂತ ಆಗುತ್ತೆ. ನೆಕ್ಸ್ಟ್ 6th ಒನ್, ನಗರಗಳಲ್ಲಿ ಸುಂದರವಾದ ಉದ್ಯಾನಗಳಿರುತ್ತವೆ. ನಗರೇಶು ಸಪ್ತಮಿ ಬಹುವಚನ, ರಾಮೇಶು ವನೇಶು ಥರ. ಸುಂದರಾಣಿ ಉದ್ಯಾನಾನಿ ಸಂತಿ, ಸುಂದರವಾದ ಉದ್ಯಾನಗಳು ಇವೆ. ತತ್ರ
ಅಲ್ಲಿ ಪ್ರತಿದಿನ ಬಹಳ ಜನರು ವಿಹರಿಸುತ್ತಾರೆ ಮತ್ತು ವಿದ್ಯಾರ್ಥಿಗಳು ಆಟವಾಡುತ್ತಾರೆ ಅಂತ ಇದೆ. ಅಲ್ಲಿ ಅಂದರೆ ತತ್ರ ಪ್ರತಿದಿನಂ ಬಹವಃ ಜನಾಃ ವಿಹರಂತಿ ಛಾತ್ರಾಃ ಚ ಕ್ರೀಡಂತಿ ಅಂತ ಬರಿಬೇಕು. ಇಲ್ಲಿ ಚ ಬಿಟ್ಟೋಗಿದೆ, ಮತ್ತು ಅಂತ ಇದೆಯಲ್ವಾ. ಛಾತ್ರಾಃ ಚ ಕ್ರೀಡಂತಿ ಅಥವಾ ಛಾತ್ರಾಃ ಕ್ರೀಡಂತಿ ಚ ಅಂತ ಲಾಸ್ಟಲ್ಲಿ ಸೇರಿಸಬೇಕು. 7th ಒನ್, ಭಾರತ ದೇಶದಲ್ಲಿ ಅನೇಕ ನದಿಗಳು ಹರಿಯುತ್ತವೆ. ಭಾರತ ದೇಶೇ ಅನೇಕ ನದ್ಯ ಪ್ರವಹಂತಿ. ಹರಿಯುತ್ತವೆ ಅಂದರೆ ಫ್ಲೋಸ್ ಅನ್ನೋದಕ್ಕೆ ಪ್ರವಹಂತಿ. ಅವುಗಳಲ್ಲಿ ಕರ್ನಾಟಕದ ಕಾವೇರಿ ನದಿಯು ಒಂದಾಗಿದೆ. ತಾಸು ನೋಡಿ, ಅವುಗಳಲ್ಲಿ ನದಿ ಸ್ತ್ರೀಲಿಂಗ ಇರೋದ್ರಿಂದ ತೇಷು ಬರಲ್ಲ, ತಾಸು. ಕರ್ನಾಟಕಸ್ಯ ಕಾವೇರಿ ನದಿ ಅಪಿ ಅನ್ಯತಮ ಅಸ್ತಿ. ಅನ್ಯತಮ ಮರ್ತೋಯ್ತು ಅಂದರೆ ಏಕಾ ಅಸ್ತಿ ಅಂತ ಬರಿಬೋದು. 8ನೇದು, ವಿದ್ಯಾರ್ಥಿ ಜೀವನವು ಅಮೂಲ್ಯವಾದದು. ವಿದ್ಯಾರ್ಥಿ ಜೀವನಂ ಅಮೂಲ್ಯಂ ಅಸ್ತಿ. ಆದ್ದರಿಂದ ವಿದ್ಯಾರ್ಥಿಗಳು ಅದರ ಸದುಪಯೋಗವನ್ನು ಮಾಡಿಕೊಳ್ಳಬೇಕು. ಆದ್ದರಿಂದ ಅಂದರೆ ಅತಃ ಛಾತ್ರಾಃ ತಸ್ಯ ಸದುಪಯೋಗಂ ಕುರ್ಯುಹು. ಇಲ್ಲೂ ವಿಧಿಲಿಂಗ್ಲಕಾರ ನೋಡಿ, ಕುರ್ಯಾತಾಂ ಕುರ್ಯುಹು ಅಂತ. 9ನೇದು, ರಾಮನು ಪ್ರತಿದಿನ ಶಾಲೆಗೆ ಹೋಗುತ್ತಾನೆ. ರಾಮಃ ಪ್ರತಿದಿನಂ ಶಾಲಾಂ ಗಚ್ಚತಿ. ಪಾಠವನ್ನು ಬರೆಯುತ್ತಾನೆ ಮತ್ತು ಓದುತ್ತಾನೆ. ಪಾಠಂ ಲಿಖತಿ ಪಠತಿ ಚ. ಇಲ್ಲಿ ಉಲ್ಟಾ ಆಗಿದೆ, ಸೊ ಲಿಖತಿ ಫಸ್ಟ್ ಬರಬೇಕು. ಪಾಠಂ ಯಾಕಂದರೆ ಇಲ್ಲಿ ಕನ್ನಡದಲ್ಲಿ ಬರೆಯುತ್ತಾನೆ ಫಸ್ಟ್ ಇದೆಯಲ್ವಾ. ಲಿಖತಿ ಪಠತಿ ಚ ಅಂತ ಬರಿಬೇಕು. 10ನೇದು, ಇದು ಉದ್ಯಾನವನ. ಇಲ್ಲಿ ಅನೇಕ ಮರಗಳಿವೆ. ಮರಗಳಲ್ಲಿ ಹೂಗಳು ಅರಳಿವೆ. ಇದಂ ಉದ್ಯಾನಂ ಅಥವಾ ಏತತ್ ಕೂಡ ಬರಿಬೋದು. ಅತ್ರ ಅನೇಕೆ ವೃಕ್ಷಾಃ ಸಂತಿ. ಮರಗಳು ಅಂದರೆ ವೃಕ್ಷಾಃ. ಇಲ್ಲಿ ಅನ್ನೋದಕ್ಕೆ ಅತ್ರ. ವೃಕ್ಷೇಶು ಅಂದರೆ ಮರಗಳಲ್ಲಿ, ಸಪ್ತಮಿ ಬಹುವಚನ. ಪುಷ್ಪಾಣಿ ಹೂಗಳು, ವಿಕಸಂತಿ ಅಂದರೆ ಅರಳುತ್ತವೆ ಅಂತ. ಅರಳಿವೆ ಅಥವಾ ಅರಳುತ್ತವೆ. ದೇವಸ್ಥಾನವು ಸುಂದರವಾಗಿದೆ. ದೇವಾಲಯ ಸುಂದರ ಅಸ್ತಿ. ದೇವಾಲಯ ಪುಲ್ಲಿಂಗ ಅಲ್ವಾ, ಕೆ ಸುಂದರಂ ಬರಲ್ಲ, ಸುಂದರ. ಇಲ್ಲಿಗೆ ಅನೇಕ ಜನ ಭಕ್ತರು ಬರುತ್ತಾರೆ. ಅತ್ರ ಅನೇಕೆ ಜನಾಃ ಭಕ್ತಾಃ ಆಗಚ್ಚಂತಿ. 12ನೇದು, ಇದು ನಮ್ಮ ಶಾಲೆ. ಶಾಲೆಯು 9 ಗಂಟೆಗೆ ಪ್ರಾರಂಭವಾಗುತ್ತದೆ. ಇದು ನಮ್ಮ ಶಾಲೆ, ಇಲ್ಲಿ ಫುಲ್ ಸ್ಟಾಪ್ ಬರಬೇಕು. ಏಷಾ ಅಸ್ಮಾಕಂ ಶಾಲಾ ಅಸ್ತಿ ಅಥವಾ ಪಾಠಶಾಲಾ ಕೂಡ ಬರಿಬೋದು, ವಿದ್ಯಾಲಯ ಬರಿಬೋದು. ಸೊ ಸ್ತ್ರೀಲಿಂಗ ಇಲ್ಲಿ, ಶಾಲಾ ಸ್ತ್ರೀಲಿಂಗ, ಅದಕ್ಕೆ ಏಷಾ ಇದೆ. ವಿದ್ಯಾಲಯ ಆದರೆ ಏಷಃ ಅಂತ ಬರುತ್ತೆ. ಶಾಲಾ ನವವಾದನೆ ಪ್ರಾರಂಭ ಭವತಿ. ಶಾಲೆಯು 9 ಗಂಟೆಗೆ ಪ್ರಾರಂಭ ಆಗುತ್ತೆ ಅಂತ. ಶಿಕ್ಷಕಾಃ ಸಮ್ಯಕ್ ಪಾಠಂ ಪಾಠಯಂತಿ. ಶಿಕ್ಷಕರು ಚೆನ್ನಾಗಿ ಅನ್ನೋದಕ್ಕೆ ಸಮ್ಯಕ್ ಅಂತ. ಪಾಠಂ ಪಾಠಯಂತಿ. ಪಠಂತಿ ಅಂದರೆ ಓದುತ್ತಾರೆ, ಪಾಠಯಂತಿ ಅಂದರೆ ಬೋಧನೆ ಮಾಡ್ತಾರೆ, ಟೀಚ್ ಮಾಡ್ತಾರೆ ಅಂತ. 13ನೇದು, ದೊಡ್ಡ ನಗರಗಳಲ್ಲಿ ಇಂದು ಎಲ್ಲ ಕಡೆ ವಿಭಿನ್ನವಾದ ಮಾಲಿನ್ಯಗಳು ಕಂಡುಬರುತ್ತವೆ. ದೊಡ್ಡ ನಗರಗಳಲ್ಲಿ ಅಂದರೆ ಮಹಾನಗರೇಶು ಅದ್ಯ ಇಂದು ಸರ್ವತ್ರ ಎಲ್ಲ ಕಡೆ ವಿಭಿನ್ನಾನಿ ಮಾಲಿನ್ಯಾನಿ ದೃಶ್ಯಂತೆ. ವಿಭಿನ್ನವಾದ ಬೇರೆ ಬೇರೆ ರೀತಿಯ ಮಾಲಿನ್ಯಗಳು ಕಂಡುಬರುತ್ತವೆ, ದೃಶ್ಯಂತೆ. ಜನರು ಇದರಿಂದ ಅನಾರೋಗ್ಯವನ್ನು ಅನುಭವಿಸುತ್ತಾರೆ. ಜನಾಃ ಏತೈಃ ಅನಾರೋಗ್ಯಂ ಅನುಭವಂತಿ. ನಮ್ಮ ನಗರಗಳಲ್ಲಿ ಸುಂದರವಾದ ಉದ್ಯಾನವಿದೆ. ಅಸ್ಮಾಕಂ ನಗರೇ, ಇಲ್ಲಿ ನಗರದಲ್ಲಿ, ನಗರಗಳಲ್ಲಿ ಅಂದರೆ ನಗರೇಶು ಅಂತ ಬರೀಬೇಕು. ನಾನು ನಗರೇ ಅಂತ ಬರೆದಿದ್ದೀನಿ, ನಗರದಲ್ಲಿ ಇದ್ದರೆ ನಗರೇ. ಸುಂದರಂ ಉದ್ಯಾನಂ ಅಸ್ತಿ. ಸುಂದರವಾದ ಉದ್ಯಾನ ಇದೆ. ಉದ್ಯಾನದಲ್ಲಿ ಅನೇಕ ಮರಗಳು ಬಳ್ಳಿಗಳು ಇವೆ. ಉದ್ಯಾನೇ ಅನೇಕೆ ವೃಕ್ಷಾಃ ಲತಾಃ ಚ ಸಂತಿ. ಲತಾಃ ಅಂದರೆ ಬಳ್ಳಿಗಳು, ಕ್ರೀಪರ್ಸ್. ಜನರು ಉದ್ಯಾನದಲ್ಲಿ ಆನಂದವನ್ನು ಹೊಂದುತ್ತಾರೆ. ಜನಾಃ ಉದ್ಯಾನೇ ಸಪ್ತಮಿ ಭಕ್ತಿ ಆನಂದಂ ಅನುಭವಂತಿ ಅಥವಾ ಸಂತೋಷಂ ಅನುಭವಂತಿ ಅಂತ. 15ನೇದು, ಮೈಸೂರು ನಗರವು ಸಾಂಸ್ಕೃತಿಕ ಕೇಂದ್ರವೆಂದು ಪ್ರಸಿದ್ಧವಾಗಿದೆ. ಮೈಸೂರು ನಗರಂ ಸಾಂಸ್ಕೃತಿಕ ಕೇಂದ್ರಂ ಇತಿ ಪ್ರಸಿದ್ಧಂ ಅಸ್ತಿ. ಇಲ್ಲಿ ಪ್ರತಿ ವರ್ಷ ದಸರಾ ಮಹೋತ್ಸವವನ್ನು ಆಚರಿಸುತ್ತಾರೆ. ಅತ್ರ ಪ್ರತಿ ವರ್ಷಂ ದಸರಾ ಮಹೋತ್ಸವಂ ಆಚರಂತಿ.
ಅದನ್ನು ನೋಡಲು ದೇಶ ವಿದೇಶಗಳಿಂದ ಜನರು ಬರುತ್ತಾರೆ. ತಮ್ ದ್ರಷ್ಟುಂ ದೇಶ ವಿದೇಶೇಭ್ಯ ಜನಾ ಆಗಚ್ಚಂತಿ. 16ನೇದು, ಸ್ವಾಮಿ ವಿವೇಕಾನಂದರು ವಿಶ್ವ ಮಹಾಪುರುಷರಲ್ಲಿ ಒಬ್ಬರು. ಸ್ವಾಮಿ ವಿವೇಕಾನಂದ ವಿಶ್ವ ಮಹಾಪುರುಷೇಷು ಅನ್ಯತಮಃ ಅಥವಾ ಏಕಃ. ಅವರು ನಮ್ಮ ಧರ್ಮವನ್ನು ವಿದೇಶಗಳಲ್ಲಿ ಪ್ರಚಾರ ಮಾಡಿದರು. ಇಲ್ಲಿ ಸಹ ಬಿಟ್ಟೋಗಿದೆ. ಅಸ್ಮಾಕಂ ಧರ್ಮಂ ವಿದೇಶೇಷು ಪ್ರಚಾರಂ ಅಕುರ್ವನ್. ತೇ ಅಂತ ಹಾಕಿ, ಅಕುರ್ವನ್ ಹಾಕಿದ್ದೀನಿ. ತೇ ಅಸ್ಮಾಕಂ ಧರ್ಮಂ ವಿದೇಶೇಷು ಪ್ರಚಾರಂ ಅಕುರ್ವನ್. ವಿದ್ಯೆಯು ವ್ಯಕ್ತಿತ್ವ ವಿಕಾಸಕ್ಕಾಗಿಯೇ ಹೊರತು ಕೇವಲ ಉದರ ಪೋಷಣೆಗಲ್ಲ. ವಿದ್ಯಾ ವ್ಯಕ್ತಿತ್ವ ವಿಕಾಸಾರ್ಥಂ ಏವ ನತು ಕೇವಲಂ ಉದರ ಪೋಷಣಾರ್ಥಂ. ಆದ್ದರಿಂದ ಸಂಸ್ಕಾರಪೂರಕವಾದ ವಿದ್ಯೆ ಕಲಿಯಬೇಕು. ಅತಃ ಸಂಸ್ಕಾರಪೂರಕಂ ಅಥವಾ ಸಂಸ್ಕಾರಯುತಂ ವಿದ್ಯಾಂ ಅಭ್ಯಸೇತ್. ವಿಧಿಲಿಂಗಕಾರ ಅಭ್ಯಸೇತ್. ಶಾಲೆಯಲ್ಲಿ ವಿದ್ಯಾರ್ಥಿಗಳು ಇಂದು ಚೆನ್ನಾಗಿ ಓದುತ್ತಾರೆ. ಶಾಲಾಯಾಂ ಛಾತ್ರಾಃ ಅದ್ಯ ಸಮ್ಯಕ್ ಪಠಂತಿ. ನಾಳೆ ಉತ್ತಮ ಫಲಿತಾಂಶವನ್ನು ನೋಡಿ ಅವರು ಸಂತೋಷವನ್ನು ಅನುಭವಿಸುವರು. ಶ್ವಃ ಅಂದರೆ ಟುಮಾರೋ ಉತ್ತಮ ಫಲಿತಾಂಶಂ ದೃಷ್ಟ್ವಾ ತೇ ಸಂತೋಷಂ ಅನುಭವಿಷ್ಯಂತಿ. ಫ್ಯೂಚರ್ ಟೆನ್ಸ್. ನಾವು ಭಾರತೀಯರು. ವಯಂ ಭಾರತೀಯಾಃ. ನಮ್ಮ ದೇಶವು ಸನಾತನ ಸಂಸ್ಕೃತಿಯಿಂದ ವಿಶ್ವದಲ್ಲಿ ಶ್ರೇಷ್ಠ ಸ್ಥಾನವನ್ನು ಪಡೆದಿದೆ. ಅಸ್ಮಾಕಂ ದೇಶಃ ಸನಾತನ ಸಂಸ್ಕೃತ್ಯ ವಿಶ್ವೇ ಶ್ರೇಷ್ಠ ಸ್ಥಾನಂ ಪ್ರಾಪ್ತಂ. ಇಲ್ಲಿ ಪ್ರಾಪ್ತಂ ಅಂತ ಚೇಂಜ್ ಮಾಡ್ಕೊಳ್ಳಿ, ಪ್ರಾಪ್ತವಾನ್ ಅಂದರೆ ಸರಿ ಹೋಗಲ್ಲ. ಶ್ರೇಷ್ಠ ಸ್ಥಾನಂ ಪ್ರಾಪ್ತಂ. ಅಲವತ ಕೂಡ ಬರಿಬೋದು. ಆಮೇಲೆ 20ನೇದು, ಪರೋಪಕಾರವು ಶ್ರೇಷ್ಠವಾದ ಗುಣವು. ಪರೋಪಕಾರ ಶ್ರೇಷ್ಠ ಗುಣ. ವಿದ್ಯಾರ್ಥಿಗಳು ಬಾಲ್ಯ ಜೀವನದಲ್ಲಿಯೇ ಪರೋಪಕಾರ ಸ್ವಭಾವವನ್ನು ಬೆಳೆಸಿಕೊಳ್ಳಬೇಕು. ಛಾತ್ರಾಃ ಬಾಲ್ಯಜೀವನೇ ಏವ ಪರೋಪಕಾರ ಸ್ವಭಾವಂ ವರ್ಧಯೇಯುಃ. 21ನೇದು, ನಿತ್ಯ ವ್ಯವಹಾರಕ್ಕೆ ಭಾಷೆಯೇ ಪ್ರಮುಖ ಸಾಧನ. ನಿತ್ಯ ವ್ಯವಹಾರಾರ್ಥಂ ಭಾಷಾ ಏವ ಪ್ರಮುಖ ಸಾಧನ ಅಸ್ತಿ. ಭಾಷೆ ಇಲ್ಲದ ಜಗತ್ತು ಗಾಢಾಂಧಕಾರದಲ್ಲಿ ಬೀಳುತ್ತದೆ. ಭಾಷಾಂ ವಿನಾ ಜಗತ್ ಗಾಢಾಂಧಕಾರೇ ಪತತಿ. ಬೀಳುತ್ತದೆ ಅಂದರೆ ಪತತಿ ಅಂತ. ಭಾಷೆಯಿಂದ ಜ್ಞಾನವು ಹೆಚ್ಚುತ್ತದೆ. ಭಾಷೆಯ ಜ್ಞಾನಂ ವರ್ಧತೆ ಅಂದರೆ ಇನ್ಕ್ರೀಸ್ ಆಗೋದು. 22ನೇದು, ಗ್ರಾಮದ ಹೊರಗೆ ಸುಂದರವಾದ ಸರೋವರವಿದೆ. ಗ್ರಾಮಾತ್ ಬಹಿಃ. ನೋಡಿ, ಬಹಿಃ ಬಂದಾಗ ಪಂಚಮಿ ಭಕ್ತಿ ಬರಬೇಕು, ಅದಕ್ಕೆ ಗ್ರಾಮಸ್ಯ ಬಹಿಃ ಬರೀಬಾರ್ದು. ಗ್ರಾಮಾತ್ ಬಹಿಃ ಸುಂದರಃ ಸರೋವರಃ ವರ್ತತೆ. ಸುಂದರವಾದ ಸರೋವರ ಇದೆ. ಸರೋವರದಲ್ಲಿ ಕಮಲಗಳು ಅರಳುತ್ತವೆ. ಸರೋವರೇ ಕಮಲಾನಿ ವಿಕಸಂತಿ. ಸಂಸ್ಕೃತ ಸಾಹಿತ್ಯದಲ್ಲಿ ನಾಟಕಕಾರರಲ್ಲಿ ಭಾಸನು ಒಬ್ಬನು. ಸಂಸ್ಕೃತ ಸಾಹಿತ್ಯೆ ನಾಟಕಕರ್ತೃಷು ಭಾಸಃ ಅಪಿ ಅನ್ಯತಮಃ. ಅವನು ಉತ್ತಮವಾದ 14 ನಾಟಕಗಳನ್ನು ರಚಿಸಿದ್ದಾನೆ. ಸಹ ಉತ್ತಮಾನಿ 14 ನಾಟಕಾನಿ ಅರಚಯತ್ ಅಥವಾ ರಚಿತವಾನ್ ಅಂತ ಬರೀಬೇಕು. ವಿದ್ಯಾವಂತನು ಎಲ್ಲ ಕಡೆ ಗೌರವವನ್ನು ಪಡೆಯುತ್ತಾನೆ. ವಿದ್ಯಾವಾನ್ ಸರ್ವತ್ರ ಗೌರವಂ ಲಭತೆ ಅಥವಾ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತಲೂ ಬರೀಬೋದು ನೀವು. ಆದ್ದರಿಂದ ವಿದ್ಯಾರ್ಥಿಗಳು ವಿದ್ಯಾವಂತರಾಗಲು ಪ್ರಯತ್ನವನ್ನು ಮಾಡಬೇಕು. ಅತಃ ಛಾತ್ರಾಃ ವಿದ್ಯಾವಂತಃ ಭವಿತುಂ ಪ್ರಯತ್ನಂ ಕುರ್ಯುಃ. ಸಂತೋಷವೇ ಮಾನವನ ಜೀವನದಲ್ಲಿ ಶ್ರೇಷ್ಠವಾದ ಸಂಪತ್ತಾಗಿದೆ. ಸಂತೋಷಃ ಏವ ಮಾನವ ಜೀವನಸ್ಯ ಶ್ರೇಷ್ಠ ಸಂಪದಸ್ತಿ. ಸಂತೋಷದಿಂದ ಕೂಡಿದ ಮಾನವನು ಉತ್ತಮವಾದ ಜೀವನವನ್ನು ನಡೆಸುತ್ತಾನೆ. ಸಂತೋಷಯುಕ್ತಃ ಮಾನವಃ ಉತ್ತಮ ಜೀವನಂ ನಿರ್ವಹತಿ ಅಥವಾ ಸಂತೋಷಯುಕ್ತಃ ಬಂದು ಸಂತುಷ್ಟಃ ಮಾನವಃ ಅಂತ ಕೂಡ ಬರೀಬೋದು. ಮಾನವನ ಜೀವನದಲ್ಲಿ ಶಿಕ್ಷಣದ ಪಾತ್ರ ಮಹತ್ವಪೂರ್ಣವಾದುದು. ಮಾನವಸ್ಯ ಜೀವನೆ ಶಿಕ್ಷಣಸ್ಯ ಪಾತ್ರಂ ಮಹತ್ವಪೂರ್ಣಂ ಅಸ್ತಿ. ಇಂದು ಶಿಕ್ಷಣವಿಲ್ಲದೆ ಜೀವನ ನಿರ್ವಹಣೆಯು ಕಷ್ಟ ಸಾಧ್ಯವು. ಅದ್ಯ ಶಿಕ್ಷಣಂ ವಿನಾ ಜೀವನ ನಿರ್ವಹಣಂ ದುಸ್ಸಾಧ್ಯಂ ಭವತಿ ಅಥವಾ ಕಷ್ಟ ಸಾಧ್ಯಂ ಭವತಿ ಅಂತಲೂ ಬರೀಬೋದು.
ಭಾರತ ದೇಶದಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ವೈಭವದಿಂದ ಆಚರಿಸುತ್ತಾರೆ. ಭಾರತ ದೇಶೇ ಸ್ವಾತಂತ್ರ್ಯೋತ್ಸವಂ ವೈಭವೇನ ಆಚರಂತಿ. ಆ ದಿನ ರಾಷ್ಟ್ರಧ್ವಜಕ್ಕೆ ಮತ್ತು ರಾಷ್ಟ್ರಗೀತೆಗೆ ಗೌರವವನ್ನು ಅರ್ಪಿಸುತ್ತಾರೆ. ತಸ್ಮಿನ್ ದಿನೇ ರಾಷ್ಟ್ರಧ್ವಜಾಯ ರಾಷ್ಟ್ರಗೀತಾಯೈ ಚ ಗೌರವಂ ಸಮರ್ಪಯಂತಿ. ನನ್ನ ತಂದೆಯು ಸರಕಾರಿ ವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಮಮ ಪಿತಾ ಸರ್ವಕಾರೀಯ ವಿದ್ಯಾಲಯೇ ಪ್ರಾಧ್ಯಾಪಕಃ ಅಸ್ತಿ. ಅವರು ಬೆಳಗ್ಗೆ 9:30 ಗಂಟೆಗೆ ವಿದ್ಯಾಲಯಕ್ಕೆ ಹೋಗಿ ಅಲ್ಲಿ ವಿಜ್ಞಾನ ವಿಷಯವನ್ನು ಬೋಧಿಸುತ್ತಾರೆ. ಸಹ ಪ್ರಾತಃ ಸಾರ್ಧನವವಾದನೆ ವಿದ್ಯಾಲಯಂ ಗತ್ವಾ ತತ್ರ ವಿಜ್ಞಾನ ವಿಷಯಂ ಬೋಧಯತಿ. ನದಿಯ ನೀರು ಬಹಳ ಸಿಹಿಯಾಗಿರುತ್ತದೆ. ನದ್ಯಾಹ ಜಲಂ ಅಥವಾ ನದೀ ಜಲಂ ಅಂತ ಒಂದು ವರ್ಡ್ ಕೂಡ ಬರೀಬೋದು. ಅತೀವ ಮಧುರಂ ಅಸ್ತಿ. ರೈತರು ನದಿಯ ನೀರನ್ನು ಕೃಷಿ ಕಾರ್ಯಕ್ಕಾಗಿ ಉಪಯೋಗಿಸುತ್ತಾರೆ. ಕೃಷಕಾಹ ರೈತರು ಅಂದರೆ ನದೀ ಜಲಂ ಕೃಷಿ ಕಾರ್ಯಾರ್ಥಂ ಉಪಯೋಗಂ ಕುರ್ವಂತಿ. ಕೃಷಿ ಕಾರ್ಯಾಯ ಅಂತ ಕೂಡ ಬರೀಬೋದು. ಜ್ಞಾನದಾಯಕವಾದ ಸಾಧನಗಳಲ್ಲಿ ಪುಸ್ತಕಗಳಿಗೆ ವಿಶೇಷವಾದ ಸ್ಥಾನವಿದೆ. ಜ್ಞಾನದಾಯಕ ಸಾಧನೇಷು ಪುಸ್ತಕಾನಾಂ ವಿಶಿಷ್ಟ ಸ್ಥಾನಂ ಭವತಿ. ಪುಸ್ತಕಾಲಯದ ಸದುಪಯೋಗದಿಂದ ವಿದ್ಯಾರ್ಥಿಗಳ ಜ್ಞಾನವು ಹೆಚ್ಚುತ್ತದೆ. ಪುಸ್ತಕಾಲಯಸ್ಯ ಸದುಪಯೋಗೇನ ಛಾತ್ರಾಣಾಂ ಜ್ಞಾನಂ ವರ್ಧತೆ. ಇಂದು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಭ್ರಷ್ಟಾಚಾರವು ಕಂಡುಬರುತ್ತದೆ. ಇಲ್ಲಿ ಫುಲ್ ಸ್ಟಾಪ್ ಹಾಕಿಕೊಳ್ಬೇಕು. ಅದ್ಯ ಸಮಾಜಸ್ಯ ಸರ್ವಕ್ಷೇತ್ರೇಷು ಅಪಿ ಭ್ರಷ್ಟಾಚಾರಃ ದೃಶ್ಯತೆ. ಕಂಡುಬರುತ್ತದೆ ಅಂದರೆ ದೃಶ್ಯತೆ ಅಂತ. ಇದರಿಂದ ಸಾಮಾನ್ಯ ಮಾನವರ ಜೀವನ ನಿರ್ವಹಣೆಯು ಕಷ್ಟ ಸಾಧ್ಯವಾಗಿದೆ. ಏತೇನ ಸಾಮಾನ್ಯ ಮಾನವಾನಾಂ ಜೀವನ ನಿರ್ವಹಣಂ ಕಷ್ಟ ಸಾಧ್ಯಂ ಭವತಿ. ಮೂವತ್ತೆರಡನೇದು, ನಗರದ ಹೊರಗೆ ಸುಂದರವಾದ ದೇವಾಲಯವು ಇರುತ್ತದೆ. ನಗರಾತ್ ಬಹಿಃ ಸುಂದರ ದೇವಾಲಯ ಅಸ್ತಿ. ದೇವಾಲಯದ ಸುತ್ತಲೂ ಹೂಗಳಿಂದ ಕೂಡಿದ ವಿವಿಧ ವೃಕ್ಷಗಳು ಶೋಭಿಸುತ್ತಿವೆ. ದೇವಾಲಯಂ ಪರಿತಃ ನೋಡಿ, ಪರಿತಃ ಬಂದಾಗ ದ್ವಿತೀಯ ಬರಬೇಕು, ಅದಕ್ಕೆ ದೇವಾಲಯಂ ಪರಿತಃ ಅಂತ, ದೇವಾಲಯಸ್ಯ ಅಂತ ಬರಲ್ಲ. ಪುಷ್ಪಯುಕ್ತಾ ವಿವಿಧಾ ವೃಕ್ಷಾ ಶೋಭಂತೆ ಶೋಭಿಸುತ್ತಿವೆ, ಶೋಭಂತೆ. 33ನೇದು, ನದಿಗಳು ಪರ್ವತದಲ್ಲಿ ಹುಟ್ಟಿ ಸಾಗರವನ್ನು ಸೇರುತ್ತವೆ. ನದ್ಯ ಪರ್ವತೆ ಉದ್ಗಮ್ಯ ಸಾಗರಂ ಸಂಗಚ್ಚಂತೆ. ಇವುಗಳ ನೀರಿನಿಂದ ಕೃಷಿ ಕಾರ್ಯವೇ ಮೊದಲಾದ ಉಪಯೋಗಗಳನ್ನು ಜನರು ಪಡೆದುಕೊಳ್ಳುತ್ತಾರೆ. ಏತಾಸಾಂ ಜಲೇನ ಕೃಷಿ ಕಾರ್ಯಾದಿ ಕಾರ್ಯಾರ್ಥಂ ಉಪಯೋಗಾನ್ ಜನಾಃ ಲಭಂತೆ. ನೋಡಿ, ಇದು ಮೊನ್ನೆ ಪ್ರಿಪರೇಟರಿಲಿ ಬಂದಿರೋದು, ಆ್ಯಡ್ ಮಾಡಿದ್ದೀನಿ. 34ನೇದು, ಉದ್ಯೋಗವು ಮಾನವನ ಲಕ್ಷಣವಾಗಿದೆ. ಉದ್ಯೋಗಂ ಪುರುಷ ಲಕ್ಷಣಂ ಅಥವಾ ಉದ್ಯೋಗ ಮಾನವಸ್ಯ ಲಕ್ಷಣ ಅಸ್ತಿ ಅಂತಲೂ ಬರೀಬೋದು. ಉದ್ಯೋಗದಿಂದಲೇ ಎಲ್ಲ ಕಾರ್ಯಗಳು ಫಲಿಸುತ್ತವೆ. ಉದ್ಯೋಗಾತೇವ ಸರ್ವಕಾರ್ಯಾಣಿ ಫಲಂತಿ ಅಥವಾ ಉದ್ಯೋಗೇನ ಏವ ಸರ್ವಕಾರ್ಯಾಣಿ ಫಲಂತಿ. ಪ್ರತಿ ವರ್ಷವೂ ನಾವು ಮಹಾಪುರುಷರ ಜನ್ಮದಿನವನ್ನು ಆಚರಿಸುತ್ತೇವೆ. ಪ್ರತಿ ವರ್ಷಂ ವಯಂ ಮಹಾಪುರುಷಾಣಾಂ ಜನ್ಮದಿನಂ ಆಚರಾಮಃ. ಅವರ ಉಪದೇಶವನ್ನು ಪಾಲಿಸೋಣ. ತೇಷಾಂ ಉಪದೇಶಂ ಪಾಲಯಾಮ. ಯೋಗವು ಆರೋಗ್ಯಕ್ಕೆ ಅವಶ್ಯಕ. ಆದ್ದರಿಂದ ಎಲ್ಲ ಜನರು ಯೋಗವನ್ನು ಅಭ್ಯಾಸ ಮಾಡುತ್ತಾರೆ. ಯೋಗ ಆರೋಗ್ಯಾರ್ಥಂ ಅಥವಾ ಆರೋಗ್ಯಾಯ ಅವಶ್ಯಕ. ಅತಃ ಸರ್ವೇ ಜನಾಃ ಯೋಗಾಭ್ಯಾಸಂ ಕುರ್ವಂತಿ. ಆಮೇಲೆ ಲಾಸ್ಟಲ್ಲಿ ಕೆಲವು ಇಂಪಾರ್ಟೆಂಟ್ ವರ್ಡ್ಸನ್ನು ಕೊಟ್ಟಿದ್ದೀನಿ ನಿಮಗೆ, ಅಂದರೆ ಅನುವಾದಕ್ಕೆ ಹೆಲ್ಪ್ ಆಗಲಿ ಅಂತ ಕೆಲವು ಮುಖ್ಯವಾದಂತಹ ಪದಗಳ ಅರ್ಥವನ್ನು ಕೊಟ್ಟಿದ್ದೀನಿ. ಅಹಂ ಆವಾಂ ವಯಂ. ಅಹಂ ಅಂದರೆ ನಾನು, ಆವಾಂ ನಾವಿಬ್ಬರು, ವಯಂ ಅಂದರೆ ನಾವೆಲ್ಲರೂ. ತ್ವಂ ಯುವಾಂ ಯೂಯಂ. ತ್ವಂ ಅಂದರೆ ನೀನು, ಯುವಾಂ ಅಂದರೆ ನೀವಿಬ್ಬರು, ಯೂಯಂ ಅಂದರೆ ನೀವೆಲ್ಲರೂ. ತತ್ತೇ ತಾನಿ. ತತ್ ಅಂದರೆ ಅದು ಅಂತ, ತೇ ಅಂದರೆ ಅವೆರಡು, ತಾನಿ ಅಂದರೆ ಅವೆಲ್ಲವು. ಏಷಃ ಏತೌ ಏತೆ. ಏಷಃ ಅಂದರೆ ಇವನು, ಏತೌ ಅಂದರೆ ಇವರಿಬ್ಬರು, ಏತೆ ಅಂದರೆ ಇವರೆಲ್ಲರೂ. ಏಷಾ ಏತೆ ಏತಾಹ. ಏಷ ಅಂದರೆ ಇವಳು, ಏತೆ ಅಂದರೆ ಇವರಿಬ್ಬರು, ಏತಾಹ ಅಂದರೆ ಇವರೆಲ್ಲರೂ. ಅಂದರೆ ಸ್ತ್ರೀಲಿಂಗದಲ್ಲಿ ಇದೆ ಅದು, ಅದಕ್ಕೆ ಸ್ತ್ರೀ ಅಂತ ಬರೆದಿರೋದು. ಏತತ್ ಏತೆ ಏತಾನಿ, ಇದೆಲ್ಲ 8th ಸ್ಟ್ಯಾಂಡರ್ಡಲ್ಲೇ ಬಯಾಟ್ ಮಾಡಿದ್ದೀರ. ಏತತ್ ಅಂದರೆ ಇದು ಅಂತ ನಪುಂಸಕಲಿಂಗ. ಏತೆ ಏತಾನಿ ಇವೆರಡು ಇವೆಲ್ಲವು.
ಅತ್ರ ಅಂದರೆ ಇಲ್ಲಿ, ತತ್ರ ಅಂದರೆ ಅಲ್ಲಿ, ಸರ್ವತ್ರ ಅಂದರೆ ಎಲ್ಲ ಕಡೆ, ಕುತ್ರ ಅಂದರೆ ಎಲ್ಲಿ. ಇದೆಲ್ಲ ಕ್ವಶನ್ ಫಾರ್ಮೇಷನಿಗೂ ಹೆಲ್ಪ್ ಆಗುತ್ತೆ. ಕತಿ ಅಂದರೆ ಎಷ್ಟು, ಕಿಮ್ ಅಂದರೆ ಏನು, ಕದಾ ಅಂದರೆ ಯಾವಾಗ, ಕಿಮರ್ಥಮ್ ಅಂದರೆ ಏಕೆ, ಕಥಮ್ ಅಂದರೆ ಹೇಗೆ, ಅದ್ಯ ಅಂದರೆ ಈಗ, ಇದಾನಿಮ್ ಅಂದರೂ ಕೂಡ ಈಗ, ಶ್ವಃ ಅಂದರೆ ನಾಳೆ, ಪರಶ್ವಃ ಅಂದರೆ ನಾಳಿದ್ದು, ಹ್ಯಃ ಅಂದರೆ ಎಸ್ಟರ್ಡೇ ನಿನ್ನೆ, ಪರಹ್ಯಃ ಅಂದರೆ ಮೊನ್ನೆ, ಮಮ ಅಂದರೆ ನನ್ನ, ಅಸ್ಮಾಕಂ ಅಂದರೆ ನಮ್ಮ, ಪಿತಾ ಅಂದರೆ ತಂದೆ, ಜನನಿ ಅಂದರೆ ತಾಯಿ, ಮಾತಾ ಅಂತಲೂ ಹೇಳ್ತೀವಿ, ಸಹೋದರಿ, ಇದೆಲ್ಲ ಸಂಸ್ಕೃತ ಕನ್ನಡ ಆ್ಯಸಿಟೀಸ್ ಇದೆ. ಸಹೋದರ, ಪಿತಾಮಹ ಅಂದರೆ ಅಜ್ಜ ಗ್ರ್ಯಾಂಡ್ ಫಾದರ್, ಪಿತಾಮಹಿ ಅಂದರೆ ಗ್ರ್ಯಾಂಡ್ ಮದರ್ ಅಜ್ಜಿ, ಕಾರ್ಯಾಲಯ ಅಂದರೆ ಆಫೀಸ್, ಫಲಂ ಅಂದರೆ ಹಣ್ಣು, ಪುಷ್ಪಂ ಅಂದರೆ ಹೂ, ಉದ್ಯಾನಂ ಅಂದರೆ ಉಪವನ, ಸಹ ಪಠತಿ ಅಂದರೆ ಅವನು ಓದುತ್ತಾನೆ, ತೌ ಪಠತಃ ಅಂದರೆ ಅವರಿಬ್ಬರು ಓದುತ್ತಾರೆ, ತೇ ಪಠಂತಿ ಅಂದರೆ ಅವರೆಲ್ಲರೂ ಓದುತ್ತಾರೆ. ಅಪಠತ್ ಅಂದರೆ ಓದಿದನು, ಪಾಸ್ಟ್ ಟೆನ್ಸ್ ಫಾರ್ಮನ್ನು ಕೊಟ್ಟಿದ್ದೀನಿ. ಅಪಠತಾಂ ಅಪಠನ್, ಅವರಿಬ್ಬರು ಓದಿದರು, ಅವರೆಲ್ಲರೂ ಓದಿದರು. ಪಠಿಷ್ಯತಿ ಪಠಿಷ್ಯತಃ ಪಠಿಷ್ಯಂತಿ, ಪಠಿಷ್ಯತಿ ಅಂದರೆ ಓದುವರು, ಸಹ ಪಠಿಷ್ಯತಿ, ತೌ ಪಠಿಷ್ಯತಃ ತೇ ಪಠಿಷ್ಯಂತಿ, ಅವರಿಬ್ಬರು ಓದುವರು, ಅವರೆಲ್ಲರೂ ಓದುವರು ಅಂತ. ಪಠತು ಅಂದರೆ ಓದಲಿ ಅಂತ ಲೋಟ್ಲಕಾರ ಇದು. ಪಠತಾಂ ಅಂದರೆ ಅವರಿಬ್ಬರು ಓದಲಿ, ಪಠಂತು ಅಂದರೆ ಅವರೆಲ್ಲರೂ ಓದಲಿ. ಸಹ ಪಠತು, ತೌ ಪಠತಾಂ, ತೇ ಪಠಂತು. ಲಿಖತಿ ಬರೆಯುತ್ತಾನೆ, ಹಸತಿ ನಗುತ್ತಾನೆ ಅಥವಾ ನಗುತ್ತಾಳೆ, ಕರೋತಿ ಮಾಡುತ್ತಾಳೆ ಅಥವಾ ಮಾಡುತ್ತಾನೆ, ಖಾದತಿ ತಿನ್ನುತ್ತಾನೆ. ಅಂದರೆ ವರ್ಬು ಪುಲ್ಲಿಂಗ ಸ್ತ್ರೀಲಿಂಗಕ್ಕೆ ಸೇಮ್ ಇರುತ್ತೆ. ವದತಿ ಅಂದರೆ ಹೇಳುತ್ತಾನೆ ಅಥವಾ ಹೇಳುತ್ತಾಳೆ, ಕ್ರೀಡತಿ ಅಂದರೆ ಆಟವಾಡುತ್ತಾನೆ ಅಥವಾ ಆಟವಾಡುತ್ತಾಳೆ, ಗಚ್ಚತಿ ಅಂದರೆ ಹೋಗುತ್ತಾನೆ ಅಥವಾ ಹೋಗುತ್ತಾಳೆ, ಪಶ್ಯತಿ ಅಂದರೆ ನೋಡುತ್ತಾನೆ ಅಥವಾ ನೋಡುತ್ತಾಳೆ, ವಿಕಸತಿ ಅಂದರೆ ಅರಳುತ್ತದೆ, ಪೃಚ್ಛತಿ ಅಂದರೆ ಕೇಳುತ್ತಾನೆ ಅಥವಾ ಕೇಳುತ್ತಾಳೆ, ಅಹಂ ಪಠಾಮಿ ಅಂದರೆ ನಾನು ಓದುತ್ತೇನೆ ಅಂತ, ತ್ವಂ ಪಠಸಿ ಅಂದರೆ ನೀನು ಓದ್ತೀಯಾ, ಅಹಂ ಅಪಠಂ ಅಂದರೆ ನಾನು ಓದಿದೆ ಅಂತ, ತ್ವಂ ಅಪಠಃ ಅಂದರೆ ನೀನು ಓದಿದೆ ಅಂತ ಅರ್ಥ. ಸೊ ಇಲ್ಲಿ ಅಹಂ ಅಪಠಂ ಬದಲು ಅಹಂ ಪಠಿತವಾನ್ ಕೂಡ ಬರೀಬೋದು, ತ್ವಂ ಅಪಠಃ ಬದಲು ತ್ವಂ ಪಠಿತವಾನ್ ಕೂಡ ಬರೀಬೋದು, ಕೃದಂತ ಯೂಸ್ ಮಾಡ್ಬೋದು. ಸೊ ಇವೆಲ್ಲ ತುಂಬ ಮುಖ್ಯವಾದ ವಿಷಯ. ಅದ್ಯತನ ಪಾಠ ಸಮಾಪ್ತ. ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಗಿಸೋಣ. ಇದು ತುಂಬ ಮುಖ್ಯವಾದ ಪಾಠ ಆದ್ದರಿಂದ ಎಲ್ಲ ಹೈ ಅಚೀವರ್ಸು ಇದನ್ನು ತಪ್ಪದೇ ನೋಡಿ. ಇದು ತುಂಬ ಉಪಯುಕ್ತವಾಗುತ್ತೆ ಎಕ್ಸಾಮಿಗೆ ನಿಮಗೆ. ಯಾಕೆಂದರೆ ತುಂಬ ಒಂದೇ ತಿಂಗಳ ಇರೋದರಿಂದ ಪರೀಕ್ಷೆ ಪದೇ ಪದೇ ನೋಡಿ ನೀವು ಪ್ರಾಕ್ಟೀಸ್ ಮಾಡಿ ತುಂಬ ಹೆಚ್ಚು ಅಂಕಗಳನ್ನು ಪಡಿಬೋದು. ಅನುವಾದದಲ್ಲಿ ನೀವು 2 ಮತ್ತು 2 4 ಮಾರ್ಕ್ಸ್ ಇದೆ. ಕನ್ನಡ ಟು ಸಂಸ್ಕೃತ 2 ಮಾರ್ಕ್ಸು, ಸಂಸ್ಕೃತ ಟು ಕನ್ನಡ 2 ಮಾರ್ಕ್ಸ್. ಹಾಗಾಗಿ ಸಂಸ್ಕೃತ ಟು ಕನ್ನಡ ನಾನು ಹಾಕಿಲ್ಲ ಇದರಲ್ಲಿ, ಯಾಕೆಂದರೆ ಅದು ಇನ್ನೂ ಸುಲಭವಾಗಿರುತ್ತೆ. ಇದು ಸ್ವಲ್ಪ ಕಷ್ಟಕರ ಅಂತ ಹಾಕಿದ್ದೀನಿ. ಲಾಸ್ಟ್ ಇಯರು ನಾನು ಹಾಕಿದ್ದೆ ಅನುವಾದ ಲೆಸನ್ನು, ಅದು ವಿಡಿಯೋ ಕ್ಲಾರಿಟಿ ಸ್ವಲ್ಪ ಕಡಿಮೆ ಇರೋದರಿಂದ ನಾನು ಈ ವರ್ಷ ಇನ್ನೊಂದು ಸಲ ಅದನ್ನು ಅಪ್ಲೋಡ್ ಮಾಡಿ ಒಳ್ಳೆ ಕ್ಲಾರಿಟಿ ಇದೆ. ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನಂ.